ಅದು ಇರಲಿ. ದೇವರು ಏನು ಹೇಳಿದ್ದಾರೆ ಪ್ರಿಯರೇ? ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು ಅಂತ ಹೇಳಿದ್ದಾರೆ. ಯಾವ ಜ್ಞಾನವನ್ನು ನಾಶ ಮಾಡುವೆನು? ದೇವ್ರು ಕೊಟ್ಟಂತ ಜ್ಞಾನ, ಅದನ್ನೇ ನಾಶ ಮಾಡಿ ನನ್ನ ಮಕ್ಕಳಿಗೆ ಬೆಂಕಿ ಕೆರೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಹಲೋಕದ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಚಾರ್ಲಿಸ್ ಡಾರ್ವಿನ್ ಹೇಳಿದನಲ್ಲ, ಮಂಗನಿಂದ ಮಾನವ ಅಂತ. ಆತನ ಜ್ಞಾನವನ್ನು ನಾನು ನಾಶ ಮಾಡುವೆನು. ಆತನೇ ಒಪ್ಕೊಂಡಿದ್ದಾನೆ, ಆತನೇ ಕಡೆಯಲ್ಲಿ ಒಪ್ಕೊಂಡಿದ್ದಾನೆ. ಮಂಗನಿಂದ ಮಾನವ ಅಲ್ಲ, ಮಂಗನಿಂದ ಮಾನವನಲ್ಲ ಅಂತ ಆಮೇಲೆ ಒಪ್ಪಿಕೊಂಡಿದ್ದಾನೆ. ಹೌದು ಪ್ರಿಯರೇ. ಇನ್ನೊಬ್ಬ ಜ್ಞಾನಿಯನ್ನು ನೋಡ್ತೀರಾ? ಸ್ಟೀಫನ್ ಹಾಕಿನ್ ನೋಡಿಕೊಳ್ಳಿ. ಸ್ಟೀಫನ್ ಹಾಕಿನ್ ಹೆಂಗಿದ್ದಾನೆ ಅಂದ್ರೆ ಸತ್ತ ಹೆಣ ತರ ಇದ್ದಾನೆ ಮನುಷ್ಯ. ಏನಂದಿದ್ದಾನೆ ಗೊತ್ತಾ? ದೇವರು ಇಲ್ಲ, ಆತ್ಮವೂ ಇಲ್ಲ ಅಂತ ಹೇಳಿದ್ದಾನೆ. ದೇವರು ಇಲ್ವಂತೆ ಪ್ರಿಯರೇ. ಮತ್ತೆ ಯಾರು ಗೊತ್ತಾ? ಅವನು ದೊಡ್ಡ ವಿದ್ಯಾವಂತ, ಓದಿದ್ದಾನೆ. ಅವನ ತಂದೆ ಯಾರು ಗೊತ್ತಾ? ಡಾಕ್ಟರ್. ಅವನ ತಂದೆ ಡಾಕ್ಟರ್, ಇವನು ನೋಡಿದ್ರೆ ಸೈಂಟಿಸ್ಟು ಲೆಕ್ಕಾಚಾರದಲ್ಲಿ. ಇವನು ಏನ್ ಹೇಳಿದಾನೆ ಹೇಳಿ? ನಾಸ್ತಿಕನಾಗಿದ್ದಾನೆ ಇವನು. ಅಂದ್ರೆ ನಿನ್ನ ಮಗನ್ನ ನೀನು ಸ್ಕೂಲು ಕಾಲೇಜಿಗೆ ಕಳಿಸ್ತಾ ಇರೋದು ನಾಸ್ತಿಕನಾಗೋದಕ್ಕೋಸ್ಕರನ. ನೋಡಿ ಎ ಫಾರ್ ಆಪಲ್ ಬೇಸಿಕ್. ಎ ಫಾರ್ ಆಪಲ್ ಉಂಟು ಮಾಡಿದ ಯಾರಂತ ಗೊತ್ತಿಲ್ಲ, ಬಿ ಫಾರ್ ಬ್ಯಾಟ್ ಉಂಟು ಮಾಡಿದ ಯಾರಂತ